ಸೋಷಿಯಲ್ ಮೀಡಿಯಾವೇ ಎಲ್ಲವಕ್ಕೂ ಈ ಮರ್ಡರ್ಗಳಿಗೆ ಸಂಸಾರಗಳು ಹಾಳಾಗ್ತಾ ಇರೋದಕ್ಕೆ ವಿದ್ಯಾರ್ಥಿಗಳು ದಾರಿ ತಪ್ತಾ ಇರೋದಕ್ಕೆ ಕಾರಣನ ಅಂತ ಚರ್ಚೆ ಮಾಡ್ತಾ ಇದ್ವಿ. ಈಗ ತಾನೇ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ಕೊಳ್ತೀನಿ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸರ್ ಗುಡ್ ಈವ್ನಿಂಗ್. ಖಂಡಿತ ಕೇಳಿಸ್ತಾ ಇದೆ. ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಇದ್ದಂಗಿದೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ ಖಂಡಿತ. ಸರ್ ಈಗ ಈ ಸೋಷಿಯಲ್ ಮೀಡಿಯಾ ಯುಗ ಇಲ್ದಲೇ ಇದ್ದಾಗಲೂ ನಿಮ್ಮ ಹತ್ರ ಕ್ರೈಮ್ ರೇಟ್ಗಳು ಜಾಸ್ತಿಯಾಗೇ ಬರ್ತಾ ಇತ್ತು ಪೊಲೀಸ್ ಸ್ಟೇಷನ್ ಹತ್ರ ಹುಡುಕೊಂಡು. ಬಟ್ ಸೋಷಿಯಲ್ ಮೀಡಿಯಾ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಎಂತೆಂಥ ವಿಚಿತ್ರ ಕೇಸ್ಗಳನ್ನ ನೀವು ನೋಡ್ತಾ ಇದ್ದೀರಿ ಅಂತ ಕಾಣಿಸುತ್ತೆ ಉಮೇಶ್ ಸರ್ ನಿಮಗೆ? ಇಲ್ಲ, ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತವೆ ರಿಲೇಟೆಡ್ ಟು ದಿಸ್ ಮರ್ಡರ್. ಮತ್ತೆ ಏನು ಈ ಲವ್ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ, ಮತ್ತೆ ಫೇಸ್ಬುಕ್ ಗಳಲ್ಲಿ ಸಂಬಂಧಗಳನ್ನ ಬೆಳೆಸ್ತಕ್ಕಂಥದ್ದು, ಮತ್ತೆ ವಾಟ್ಸ್ಆಪ್ ಗಳಲ್ಲಿ ಸಂಬಂಧಗಳು ಬೆಳೆಸ್ಕೊಳ್ತಕ್ಕಂಥವು, ಅವು ಅಗೋಚರವಾಗಿ ಉಳ್ಕೊಂಡು ಅವು ಅಗೋಚರವಾಗಿ ಕೊಲೆಗಳಾಗ್ಬಿಡ್ತಾ ಇದಾವೆ. ಗೊತ್ತೇ ಆಗಲ್ಲ ಅವು ಯಾವಾಗ ಅವರು ಒಟ್ಟಾದ್ರು, ಯಾವಾಗ ಅವ್ರು ಹೊರ ಬಂದ್ರು, ಮತ್ತೆ ಯಾವಾಗ ಕೊಲೆಯಲ್ಲಿ ಅಂತ್ಯ ಆಯ್ತು ಅಂತ ಅನ್ಬಿಟ್ಟು ಅಂತ. ಬಟ್ ಅತ್ಯಂತ ನೋಡಿದ್ರೆ ಇತ್ತೀಚೆಗೆ ಜಾಸ್ತಿ ಹೆಣ್ಮಕ್ಳುಗಳು ಕೊಲೆಗಳಾಗ್ತಾ ಇದಾವೆ ಸಿಕ್ಕಾಕೊಂಡಂತವ್ರು. ಅದು ಒಂದು ಕಳವಳಕಾರಿಯಾದಂತದ್ದು ವಿಚಾರ. ಆ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಇಡೀ ಪ್ರಪಂಚದಲ್ಲಿದೆ. ಅದು ಬೇಕಾದಷ್ಟು ರಾಷ್ಟ್ರಗಳು ಬೇಡದಾದಂತವೆಲ್ಲ ಏನೇನ್ ಬೇಕು ಅಂತ ಕರ್ಟೈಲ್ ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ಬಟ್ ಇದೇ ಅಂತ ಹೇಳಿ ಇದೇ ಪ್ರಪಂಚ, ಇದೇ ನನ್ನ ಕೈಯಲ್ಲಿರುವುದೇ ಎಲ್ಲ ಅನ್ಬಿಟ್ಟು ಅಂತ ಹೇಳಿ ಅದ್ರ ಒಳಗಡೆ ಕೂತ್ಕೊಬಿಟ್ಟು ಇವರು ನಾವು ಯಾರು ಮಧ್ಯದಲ್ಲಿ ಯಾರು ಕೇಳಿಸ್ಕೊತಾ ಇಲ್ಲ, ನೋಡ್ತಾ ಇಲ್ಲ ಅಂತ ಹೇಳಿ ಅದ್ರ ಒಳಗಡೆನೆ ಮುಳುಗೋಗ್ಬಿಟ್ಟು ಈ ಸೈಕೋಗಳ ತರ ಆಗೋಗ್ಬಿಟ್ಟಿದ್ದಾರೆ. ಅದಿಲ್ಲ ಅಂತ ಅಂದ್ರೆ ಬದುಕೇ ಇಲ್ಲ, ಅದರಿಂದ ಆಚೆ ಬರ್ಲಿಲ್ಲ ಅಂತಂದ್ರೆ, ಅದ್ ನೋಡಿಲ್ಲ ಅಂತಂದ್ರೆ ಅವತ್ತು ಕಂಪ್ಲೀಟೇ ಆಗಲ್ಲ. ಇಲ್ಲ ಇನ್ನೇನೋ ಮಾಡಿಲ್ಲ ನಾನು ಇದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಅಂದ್ಬಿಟ್ರೆ ಯಾರೋ ಸೊತಬಿಟ್ಟವ್ರೆ ಅನ್ಕೊಬಿಡ್ತಾರೆ. ಹೀಗೆ ಒಂಥರ ವೈಬ್ರೇಷನ್ ಮೂಡ್ ಬಂದ್ಬಿಟ್ಟಿದಾರಲ್ಲ ಆಲ್ಮೋಸ್ಟ್. ಆ ಕಾರಣಕ್ಕೋಸ್ಕರ ಇದು ತುಂಬಾ ಬಂದ್ಬಿಟ್ಟಿದ್ದಾರೆ. ಏನಪ್ಪಾ ಇದು ಹೆಂಗ್ ಬಿಡಿಸೋದಿದು ಆ ಪ್ರಶ್ನೆ ಬರಲ್ಲ ಇಲ್ಲಿ. ಇಲ್ಲೇನು ಅಂದ್ರೆ ಇಡೀ ಪ್ರಪಂಚನೇ ಯೂಸ್ ಮಾಡ್ತಾ ಇರೋ ಕಾರಣಕ್ಕೋಸ್ಕರನೇ ಇದ್ರೊಳಗಡೆ ಬಂದ್ಬಿಟ್ಟಿದೀವಿ ನಾವು. ಇದು ಆಪ್ಷನಲ್, ಇದು ಬೇಕೇ ಬೇಕು. ಬಟ್ ಆದ್ರೆ ಯಾವ ಮಟ್ಟಕ್ಕೆ ಬಳಸ್ಕೋಬೇಕು ಅಂತ ಅನ್ನುವಂಥದ್ದು ಬಹಳ ಅತ್ಯಂತ ಹೆಚ್ಚಿನ ವಿದ್ಯೆ ಬೇಕು. ಎಲ್ಲಿ ಸ್ಕೂಲ್ಗಳು, ಕಾಲೇಜ್ಗಳು, ಮತ್ತೆ ಎಲ್ಲೆಲ್ಲಿ ವರ್ಕ್ ಸ್ಟೇಷನ್ಸ್ ಗಳಿರ್ತಾವೋ ಅಲ್ಲಿ ಪದೇ 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 ಹೇಳ್ತಕ್ಕಂಥದ್ದು, ಮತ್ತೆ ಅದರಿಂದ ಏನ್ ಅನಾಹುತಗಳು ಜಾಸ್ತಿ ಆಗ್ತವೆ ಅದ್ರೊಳಗಡೆ ಹೋಗ್ಬಿಟ್ರಿ ಅಂತ ಅನ್ನುವಂಥದ್ದು ಎಚ್ಚರಿಕೆನ ಪದೇ ಪದೇ ಅದೊಂದು ಸಂಸ್ಥೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಯಾರಿಗೆ ಕಡಿವಾಣನೂ ಸಿಗಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತದ್ ಏನಿದೆಯೋ ಅವ್ರು ಒಳಗಡೆ ಸಿಗಾಕೊಂಡು ಸೈಬರ್ ಕ್ರೈಮ್ ಒಳಗಡೆ. ಮತ್ತೆ ಇವಾಗೆಲ್ಲ ನೋಡಿ ಫೋಟೋಟಿಗಳೆಲ್ಲ ಈಗ ಬೇರೆ ಏನು ಮಾಡಕ್ ಹೋಗ್ತಾನೆ ಇಲ್ಲ. ಒಂದು ಕೊಲೆ ಆಗೋಗ್ತಾವ್ರೆ, ಇಲ್ಲ ಎಲ್ಲೋ ರಿಮೋಟ್ ಅಲ್ಲಿ ಕೂತ್ಕೊಂಡು ಚೀಟಿಂಗ್ ಮಾಡ್ಬಿಡ್ತಾ ಇದಾರೆ. ಎರಡೇ ಈಗ. ಮೊದಲೆಲ್ಲ ರಸ್ತೆಯಲ್ಲೇ ನಿಂತ್ಕೊಂಡು ಕಾಯ್ದು ಮನುಷ್ಯನ್ ಹಿಡಿದು ಚೀಟಿಂಗ್ ಮಾಡ್ಬೇಕಾಗಿತ್ತು. ಈಗ ಅದ್ರೊಳಗಡೆನೆ ಕೂತ್ಕೊಬಿಟ್ಟು ಅದ್ರೊಳಗಡೆನೆ ಬಂದು ಯಾರ್ಯಾರ ಪಾಪ ಈ ಒಂದು ಸೋಷಿಯಲ್ ಮೀಡಿಯಾನ ಅಷ್ಟೊಂದು ನಂಬ್ಕೊಂಡು ನಾನೊಬ್ಬರಿಗೇನೆ ಇದು ಬರುವುದು, ನಾನೊಬ್ಬರೇ ನೋಡುವಂತದ್ದು, ನನ್ನನ್ನು ಬಿಟ್ರಿದಿಲ್ಲ ಅಂತ ಅನ್ನುವಂಥದ್ದು ಬೇರೆ ಜಗತ್ತಲ್ಲಿ ಇರ್ತಾರೆ ನೋಡಿ, ಅಂತವ್ರೆಲ್ಲ ಸೆಕೆಂಡ್ ನನ್ನ ಗೌಪ್ಯತೆ ಅನ್ನೋದು ಹೊರಗೋಯ್ತು ಅಂದ್ರೆ ಮುಗೀತು ಲೆಕ್ಕ. ಜೀವನವೇ ಎಷ್ಟೋ ಜನ ಎಂಡ್ ಮಾಡ್ಕೊಂಡಿದ್ದಾರೆ. ಮಾನಹಾನಿ ಕೇಸ್ಗಳನ್ನು ಗಮನಿಸಿದ್ವಿ ನಾವು. ಹೌದೌದು ನೋಡಿ, ನಮ್ದೆಲ್ಲಾ ಡೇಟಾಗಳು ಈಗಾಗಲೇನೆ ಕದ್ದಾಗೋಗಿದೆ. ಈಗಾಗಲೇ ಕದ್ಬಿಟ್ಟು ನಮ್ಮ ಡೇಟಾಗಳೆಲ್ಲ ಒಟ್ಟೋಗಿದೆ. ಯಾವ ಡೇಟಾನು ಉಳ್ಕೊಂಡಿಲ್ಲ. ಮೊಬೈಲ್ ಡೇಟಾಗಳು, ಪ್ರತಿಯೊಂದು ಮೊಬೈಲ್ ನಂಬರ್ಗಳು, ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲಾ ನಂಬರ್ಗಳು ಕಳ್ಳರ ಕೈ ಸೇರ್ಕೊಂಡ್ಬಿಟ್ಟಿದ್ದಾವೆ. ಆ ಕಾರಣಕ್ಕೋಸ್ಕರ ಅದು ಮಾರಾಟ, ಅದು ಒಬ್ರಿಗೊಬ್ರಿಗೆ ಡೇಟಾ ಮಾರಾಟನೂ ಸಹ ಒಂದು ದೊಡ್ಡ ಬಿಸ್ನೆಸ್ ನಡೀತಾ ಇದೆ ಈಗ. ಆ ಕಾರಣಕ್ಕೋಸ್ಕರನೇ ಏನಾದ್ರೂ ನಮ್ ಡೇಟಾಗಳು ಈಗ ಇದುವರೆಗೂ ಅವ್ರ ಹತ್ರ ಸೇರ್ಕೊಂಡಿದ್ಯಲ್ಲ, ಆ ಡೇಟಾನ ನಾಶ ಮಾಡ್ಬೇಕದು ಪೂರ್ತಿ. ಈ ಅಮಾಯಕ ಇಲ್ಲ ಅಂತಂದ್ರೆ ಈ ಡೇಟಾಗಳು ಸುಮ್ನೆ ಅಮಾಯಕ ಎಲ್ಲೆಲ್ಲೋ ಕೂತ್ಕೊಬಿಟ್ಟು ಅವ್ರು ಫೋನ್ಗಳು ಮಾಡ್ಬಿಡಲ್ರು. ಅವ್ರು ಕಂಪ್ಲೀಟ್ ಡೇಟಾ ಇರೋದಕ್ಕೋಸ್ಕರನೇ ನಮ್ ಒಳಗಡೆಗೆ ಬರ್ತಕ್ಕಂಥದ್ದು, ಮತ್ತೆ ಹಳ್ಳಕ್ ಬಿಡಿಸ್ತಕ್ಕಂಥದ್ದು, ಮತ್ತೆ ವಿಡಿಯೋ ಕಾಲ್ಗಳು ಮಾಡ್ತಕ್ಕಂಥದ್ದು ಎಲ್ಲಾ ಪ್ರತಿಯೊಂದೂ ಸಹ ನಮ್ ಡೇಟಾ ಕದ್ದಿರೋದ್ರಿಂದಾನೇ ಮಾಡ್ತಾ ಇರೋದಕ್ಕೋಸ್ಕರನೇ ಈಗ ಅದೊಂದು ದೊಡ್ಡ ಪಾಲಿಸಿ ಮಾಡ್ಬೇಕು ಸೆಂಟ್ರಲ್ ಗವರ್ಮೆಂಟ್. ಈ ಸಂಬಂಧಪಟ್ಟಂತ ಕದ್ದಿರ್ತಕ್ಕಂಥ ಡೇಟಾನ ಹೇಗೆ ಡಿಸಲ್ಯೂಷನ್ ಮಾಡ್ಬೇಕು, ಅದನ್ನ ಕಂಪ್ಲೀಟ್ ನಾಶ ಮಾಡ್ಬೇಕು. ಅದೊಂದ್ ಏನಾರ ಒಂದ್ ಮಾಡ್ತು ಅಂತಂದ್ರೆ ಅವ್ರನ್ನ ಒಂದ್ ಅದ ತಕ್ಕ ಬರ್ಬೋದು. ಇಲ್ಲ ಅಂತಂದ್ರೆ ಕಮ್ಮಿ ಮಾಡ್ಕೊಡಿ, ನೀವು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅವೆಲ್ಲ ಪ್ರಯೋಜನ ಆಗುದಿಲ್ಲ ಅಂತ ಕಾಣಿಸ್ತದೆ ಮೇಡಮ್. ಓಕೆ ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಲೋಹಿತ್ ಅವರೇ, ನಿಮ್ಗೆ ಈ ಪ್ರಶ್ನೆ, ನೀವು ವಕೀಲ ವೃತ್ತಿ ಮಾಡ್ತಾ ಇರೋದ್ರಿಂದ ಇದನ್ನ ಕೇಳ್ತಾ ಇದ್ದೀನಿ. ಮುಂಚೆ ಎಲ್ಲ ನನಗೆ ಮಾನಹಾನಿ ಆಗಿದೆ, ಮಾನನಷ್ಟ ಮೊಕದ್ದಮೆ ಅವನ ಮೇಲೆ ಹೂಡ್ತೀನಿ ಅನ್ನೋ ಕೇಸ್ಗಳು ಜಾಸ್ತಿ ಇತ್ತು. ಬಟ್ ಈಗ ಸೋಷಿಯಲ್ ಮೀಡಿಯಾ ವಿಚಾರ ಅಂತ ಬಂದಾಗ ಮಾನಹಾನಿಗೋಸ್ಕರ ಎಷ್ಟೋ ಜನ ತಮ್ಮ ಜೀವವನ್ನ ತೆಕ್ಕೋಬಿಟ್ಟಿದ್ದಾರೆ.
ಇತ್ತೀಚೆಗೆ ಬೇರೆ ರಾಜ್ಯದ ಸಾಧ್ವಿಯೊಬ್ಬರು ಅವರ ವಿಡಿಯೋ ಏನೋ ವೈರಲ್ ಆಯಿತು ಅಂದ್ಕೊಂಡು ಮುಜುಗರಕ್ಕೆ ಒಳಗಾಗಿದ್ದನ್ನು ನೋಡಿದ್ವಿ, ಅಥವಾ ಬೇರೆ ಬೇರೆ ಕೇಸ್ಗಳನ್ನು ನೋಡ್ತಾ ಇದ್ವಿ. ಸೊ ಅಲ್ವಾ ಸೋಷಿಯಲ್ ಮೀಡಿಯಾದಿಂದ ಈ ಮಾನಹಾನಿ ಆದ ನಂತರ ಜೀವಗಳು ಹೋಗ್ತಾ ಇರೋ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ಸೋಷಿಯಲ್ ಮೀಡಿಯಾ ಇವು ಹೇಗೆ ಅಂದರೆ, ಮೆಜೆಸ್ಟಿಕ್ ಅಂತ ಆಯಿತು ಅಂದಾಗ ಅಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಯಿತು, ಮಾರ್ಕೆಟ್ ಅಂತ ವ್ಯಾಪಾರಗಳು ಎಲ್ಲಿ ಜಾಸ್ತಿ ಆಯಿತು ಅಲ್ಲಿ ರೌಡಿಸಮ್ ಕ್ರೈಮ್ ಜಾಸ್ತಿ ಆಯಿತು. ಈಗ ಸೋಷಿಯಲ್ ಮೀಡಿಯಾ ಅಂದಮೇಲೆ ಅಲ್ಲಿ ಯಾವಾಗ ಜನಗಳು ಸೇರ್ಕೊಂತಾರೋ, ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಗ್ತಾವೋ, ಕ್ರೌಡ್ ಜಾಸ್ತಿ ಎಲ್ಲಿ ಕ್ರೌಡ್ ಜಾಸ್ತಿ ಆಗೋದು ಅಲ್ಲಿ ಕ್ರೈಮ್ ಆಗೋದು ಸಹಜ. ಆದರೆ ಅಲ್ಲಿ ಕ್ರೈಮ್ ಆದರೂ ಕೂಡ ಇದೇ IPC ಇದೇ CRPC ಅಟ್ರಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಡಿಫಮೇಷನ್ ಮಾನಹಾನಿ ಅಂತ ಹೇಳಿದ್ರಿ. ಮಾನಹಾನಿ ಕೇಸ್ನಲ್ಲಿ ನೀವು ಮಾನಹಾನಿ ಡೆಫಿನೇಷನ್ ಏನು, ಯಾವ್ದಾದ್ರು ಒಂದು ಪದ ಮಾನಹಾನಿ ಮಾಡೋ ರೀತಿ ರೈಟಿಂಗಲ್ಲೋ ಅಥವಾ ಬಾಯಲ್ಲಿ ಅಟ್ಟರ್ ಮಾಡಿದ್ರು ಇದನ್ನ ತೋರಿಸಿದ್ರೆ ಮಾತ್ರ ಮಾನಹಾನಿ ಕೇಸ್ ಆಗುತ್ತೆ, ಅಥವಾ ಯಾರೋ ಪ್ಲೋಸ್ಟರ್ ಅನ್ಸಿದ್ರೆ. ಇದರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ಕೂಡ ಮಾನಹಾನಿನೇ ಅಲ್ವಾ? ಅಂದರೆ ನಾನು ಅದಲ್ಲ, ನನ್ನ ಮಾನವನ್ನ ಅವ್ರು ಹಾನಿ ಮಾಡಿದ್ದಾರೆ ಅಂದಾಗಲೂ ಕೇಸ್ ಅಟ್ರಾಕ್ಟ್ ಆಗ್ತವೆ. ಆದರೆ ಈಗೀಗ ಅಂದರೆ ಈ ಸಮಾಜದಲ್ಲಿ ಕೋರ್ಟ್ನಲ್ಲಿ ತಾವು ನೋಡ್ಬೋದು, ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗ್ತಿರೋವಂಥದ್ದಕ್ಕಿಂತ ಜಾಸ್ತಿ ಮಾನಹಾನಿ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಯಾಕೆ ಅಂದರೆ, ಫಾರ್ ಅನ್ ಎಕ್ಸಾಂಪಲ್, ಈಗ ನಾನೇನಾದರೂ ನನ್ನ ಮಾನಹಾನಿ ಆಯಿತು ಅಂದರೆ ನಾನು ಇಮಿಡಿಯೇಟ್ ಆಗಿ ಫಾರ್ ಕಾಮೆಂಟ್ ಆಲ್ಸೋ, ನನ್ನ ಕಾಮೆಂಟ್ ನನ್ನ ಕೆಟ್ಟದಾಗಿ ಮಾಡಿದ್ದಾರೆ ಅಂತ ತಕ್ಷಣ ಕೂಡ ನಾನು ಹೋಗಿ FIR ಮಾಡಿಸ್ತೀನಿ, ಒಂದು ಪೆಟಿಷನ್ನ ಮಾಡಿಸ್ತೀನಿ. ಆದರೆ ಪೊಲೀಸರು ಅದನ್ನು ಯಾವ ರೀತಿ ಬೆದರಿಸ್ಬೋದು? ರಿಯಾಲಿಟಿಯಾಗಿ ಮಾತಾಡೋಣ, ಇರೋ ಕ್ರೈಮ್ಸ್ ಸಾಕಾಗೋಗಿದೆ, ಸಿಬ್ಬಂದಿಗಳ ಕೊರತೆಗಳಿದ್ದಾವೆ. ನೀವು ಈ ರೀತಿ ಒಬ್ಬ ಮೊಬೈಲ್ನಲ್ಲಿ, ನನ್ನ ಮೊಬೈಲ್ನಲ್ಲೇ ನಾನು ಇವಾಗ ಏನೋ ಮಾತಾಡ್ತಾ ಇದ್ದೀನಿ, 100 ಜನ ನನಗೆ ಕಾಮೆಂಟ್ನ ಹಾಕ್ಬೋದು ಕೆಟ್ಟದಾಗಿ, ಸರಿ ಇಲ್ಲ ಅದು ಇದು, ಅವ್ರು ಬರೋ ಭಾಷೆ ಎಲ್ಲವೂ ಕೂಡ 300 ಜನ ಸರಿ ಹಾಕ್ಬೋದು, ನಿಮ್ಮ ಮೇಲೂ ಹಾಕ್ಬೋದು, ಇವ್ರ ಮೇಲೆ ಹಾಕ್ಬೋದು. ಈ ರೀತಿ ಕರ್ನಾಟಕದಲ್ಲಿರೋ ಎಲ್ಲ ಮೊಬೈಲ್ಗಳು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಅವರು ಕಂಪ್ಲೇಂಟ್ಗಳನ್ನ ಕೊಟ್ಟರೆ ಯಾಕೆ ಬೆಳೆಸೋಕ್ಕಾಗತ್ತೆ? ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪದಗಳ ರಿಸ್ಟ್ರಿಕ್ಷನ್ಸ್ಗಳನ್ನ ಮಾಡಬೇಕಾಗತ್ತೆ. ದಟ್ ಇಸ್ ಅ ಸೊಲ್ಯೂಷನ್. ಏನು, ಈಗ ನಾನೇನೋ ಒಂದು ಕೆಟ್ಟ ಒಂದು ಸಂದೇಶವನ್ನು ಬೆಳೆಸೋಕೆ ಮಾಡ್ತಾ ಇದ್ದೀನಿ, ಅವಾಚ್ಯ ಶಬ್ದಗಳನ್ನು, ಆ ಅವಾಚ್ಯ ಶಬ್ದಗಳ ಬಂದ ತಕ್ಷಣ ಅಲರ್ಟ್ ಕೊಡುವಂಥದ್ದು, ಅದನ್ನ ತೊಗೊಂಡೇ ಇರುವಂಥದ್ದು ಸಾಫ್ಟ್ವೇರ್ ಡೆವಲಪ್ಗಳಾಗ್ಬಿಟ್ರೆ ಸ್ವಲ್ಪ ಕಮ್ಮಿ ಆಗ್ತವೆ. ಮತ್ತು ವಿತೌಟ್ ಎವಿಡೆನ್ಸ್ ನೀವೇನಾದರೂ ಒಂದನ್ನ ಟೆಲಿಕಾಸ್ಟ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಮಾಧ್ಯಮದಲ್ಲಿ ಆಗಿರ್ಬೋದು, ನೋಟಿಸ್ ಬರಲ್ವ ಕೋರ್ಟಿಂದ ಇಮಿಡಿಯೇಟ್ ಆಗಿ, ಡಿಫಾಮೇಷನ್ ಕೇಸ್ ಬರಲ್ವ? ಅದೇ ರೀತಿ ಪಬ್ಲಿಕ್ಕು ಕೂಡ ಇದಾವೆ. ಅದನ್ನ ಎಷ್ಟು ಜನ ಬಳಸ್ಕೊಂತ ಇದೀವಿ ಅನ್ನೋದು ನೋಡಬೇಕಾಗುತ್ತೆ. ಅಂದ್ರೆ ಅದ್ರ ಬಗ್ಗೆ ಎಷ್ಟು ಎಜುಕೇಶನ್ ನಮಗಿದೆ, ನಾವು ಎಜುಕೇಟೆಡ್ ಇದೀವಿ ಆ ವಿಚಾರದಲ್ಲಿ? ಆಲ್ ಎಜುಕೇಟೆಡ್. ಇವಾಗ ಏನು ಹೆಚ್ಚು ಕಮ್ಮಿ ಆಗ್ತಾ ತಕ್ಷಣ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ಇವಾಗ ನೀವು ತಾವು ನೋಡಬಹುದು, ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ನಾನು ಸ್ಟೇಷನ್ಗೆ ಹೋಗ್ತೀನಿ, ಕೋರ್ಟಿಗೆ ಹೋಗ್ತೀನಿ ಅನ್ನೋರ್ ನಂಬರ್ಸ್ ಎಷ್ಟು? ತುಂಬಾ ಕಮ್ಮಿ. ಸ್ಟೇಷನ್ಗೆ ಹೋಗ್ಬೋದು, ಯಾರೋ ಒಬ್ರು ನಟಿಯರು ಅಥವಾ ಯಾರೋ ಒಬ್ರು ಹೋಗ್ಬೋದು, ಆದರೆ ಎಲ್ಲರೂ ಕೂಡ ಹೋಗಲ್ಲ, ಇಗ್ನೋರ್ ಮಾಡ್ತಾರೆ. ಆದರೆ ನಾನು 1 ನಿಮಿಷ ಟೈಮ್ ತಗೋತೀನಿ. ಇವತ್ತಿನ ಮೆಚುರಿಟಿ ಹೇಗಾಗ್ಬಿಟ್ಟಿದೆ ಅಂದರೆ, ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಅಥವಾ ಎಷ್ಟೋ ಜನ ಮಾಧ್ಯಮದಲ್ಲಿ ಮಾತಾಡೋರು ಕಾಮೆಂಟ್ಸ್ ನೋಡೋದೇ ಬಿಟ್ಬಿಟ್ಟಿದ್ದಾರೆ. ಅವ್ರು ಬೈದ್ರೆ ಇಟ್ಸ್ ಕಾಮನ್ ಆಗ್ಬಿಟ್ಟಿದ್ದಾರೆ, ಈಗ ಇಗ್ನೋರ್ ಮಾಡ್ತಾರೆ. ಹಾಗೆ ನನಗೆ ಇವತ್ತು ಒಬ್ಬರು ವ್ಯಕ್ತಿ ಸಿಕ್ಕಿದ್ರು, ನಮ್ಮ ಸ್ನೇಹಿತರು. ಅವ್ರು ಹೇಳಿದ್ರು, ಮೊಬೈಲ್ಗಿಂತ ಜಾಸ್ತಿ TV ಆಗಿದೆ ಅಂತ. ಎಷ್ಟು ಅದ್ಭುತವಾದ ಮಾತು ನೋಡಿ. ಅಂದರೆ ಮೊಬೈಲ್ನಲ್ಲಿ TVಲಿರುವಂಥ ಎಲ್ಲ ಒಂದು ಕೋಆರ್ಡಿನೇಟ್ ಮಾಡಿರುವಂಥ ಥಿಂಗ್ಸ್ಗಳು ಮೊಬೈಲ್ ಬಂದಿದ್ದಾವೆ. ಸೊ ನೀವು ಯಾರು ಇವತ್ತು ನಾವು ಮೊಬೈಲ್ TVಗಳನ್ನ ನೋಡ್ತೀವಿ, ಕೇಬಲ್ ಯಾರು ಇವತ್ತು ಯೂಸ್ ಮಾಡ್ಕೊತಾ ಇದ್ದೀವಿ? ಯಾರು ಕೂಡ ಯೂಸ್ ಮಾಡ್ಕೊತಲ್ಲ. ಸೊ ನಾವು ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ನೀವು ಇಮಿಡಿಯೇಟ್ ಆಗಿ ನಮ್ಮ ಉಮೇಶ್ ಸರ್ ಹೇಳಿದ ಹಾಗೆ ಒಂದು ಪಾಲಿಸಿನ ತರಬೇಕಾಗತ್ತೆ. ಸಂವಿಧಾನವನ್ನು ಹೇಗೆ ಬರೆದ್ರೋ, ಒಂದು ಟೀಮ್ ಆಫ್ ಕೋರ್ ಹೆಂಗೆ ಬರೆದ್ರೋ ಅದೇ ರೀತಿ ಟೀಮ್ ಇವಾಗ ಬೇಕಾಗಿದೆ. ಬಿಕಾಸ್ ಇಟ್ಸ್ ಅ ನೆಕ್ಸ್ಟ್ ಜನರೇಷನ್. ಸೋಷಿಯಲ್ ಮೀಡಿಯಾನ ಕರ್ಟಲ್ ಮಾಡಲೇಬೇಕಾಗುತ್ತೆ ತಾವು. ಸೊ ಹಾಗಾಗಿ ಒಳ್ಳೆ ಒಂದು ಟೀಮ್ನ ಮಾಡಿ, ದೇಶದಲ್ಲಿ ಕಾನೂನುಗಳನ್ನ ಸ್ವಲ್ಪ ಅಳವಡಿಸಿ, ಸ್ಟ್ರಿಕ್ಟ್ ಮಾಡಿ, ಆ ಫಿಲ್ಟರ್ಸ್ಗಳನ್ನ ಹಾಕಿ, ಈ ರೀತಿಯಾಗಿ ಮಾಡಿ. ಮತ್ತೆ ನಾನು ಹೇಳಿದ್ನಲ್ಲ ಮೇಡಮ್, ತಂದೆ ತಾಯಿಗಳೇ ಇವತ್ತು ಎಲ್ಲ ಮಿನಿಸ್ಟ್ರುಗಳು ಅವ್ರ ಮಕ್ಕಳನ್ನ ಅವರೇ ತಗೋಬೇಕು. ನಾವು ಎಷ್ಟೇ ಮಾತಾಡಿದ್ರು ತಂದೆ ತಾಯಿಗಳು ಮೊಬೈಲ್ ಮುಟ್ಟಬೇಡ ಅನ್ನೋಂಥದ್ದು ಮಾಡಬೇಕು. ಸ್ಕೂಲ್ಗಳಲ್ಲಿ ಸಬ್ಜೆಕ್ಟ್ಸ್ಗಳನ್ನ ತರಬೇಕಾಗತ್ತೆ. ಸ್ಕೂಲ್ಗಳವರು ಕೂಡ ಮೊಬೈಲ್ ಟ್ಯಾಬೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಅವ್ರು ಕಮ್ಮಿ ಮಾಡಬೇಕಾಗತ್ತೆ. ನನ್ನ ಮಕ್ಕಳಿಗೆ ನಾವು ಮೊಬೈಲ್ ಕೊಡೋದು ಯಾಕೆಂದ್ರೆ ಸ್ಕೂಲಲ್ಲಿ ಏನೋ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಅನಿವಾರ್ಯತೆ ನಾನು ಕೊಡಲೇಬೇಕು. ಅದನ್ನ ಈ ಕಡೆ ಸ್ವೈಪ್ ಮಾಡಿ ಅವ್ರು ಇನ್ನೊಂದೇನೋ ಓಪನ್ ಮಾಡಿದ್ರೆ ನನಗೆ ಗೊತ್ತಾಗೋದೇ ಇಲ್ಲ. ಸೊ ಹೀಗಾಗಿ ಇವೆಲ್ಲವನ್ನೂ ಕರ್ಟಲ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಓಕೆ,